ನಾನು ಕಾಲ. ನಾನು ನೋಡಿರುವ ಅಯೋಧ್ಯ ಕುಮಾರರಾದ ರಾಮ ಮತ್ತು ಲಕ್ಷ್ಮಣರ ರೂಪವನ್ನು ಶಬ್ದಗಳಲ್ಲಿ ವರ್ಣಿಸಲಾಗದು. ಇಬ್ಬರು ಉದ್ಯಾನವನದಲ್ಲಿ ಪುಷ್ಪಗಳನ್ನ ತೆಗೆಯುವಾಗ ಅಲ್ಲಿಯ ಗಿಡಬಳ್ಳಿಗಳು ಸಂತೋಷದಿಂದ ಮೈಯರಳಿಸಿಕೊಂಡು ಅವರನ್ನೊಮ್ಮೆ ಸ್ಪರ್ಶಿಸಲೆಂದು ಹಾತೊರೆಯುತ್ತಿದ್ದವು. ಅವರನ್ನ ನೋಡಿದವರೆಲ್ಲ ನೋಡುತ್ತಲೇ ಮೈಮರೆಯುತ್ತಿದ್ದರು. ಪುಷ್ಪಗಳ ಮೇಲೆ ಕುಳಿತ ಚಿಟ್ಟೆಗಳು, ಗಿಡದ ರಂಬೆಗಳ ಮೇಲೆ ಹಾಡುತ್ತಿರುವ ಪಕ್ಷಿಗಳು ರಾಮ ಲಕ್ಷ್ಮಣರನ್ನ ನೋಡುತ್ತಾ ಸ್ತಬ್ಧವಾಗಿ ಹೋಗಿದ್ದವು. ಅದೊಂದು ಅವರ್ಣನೀಯ ದೃಶ್ಯವಾಗಿತ್ತು. ಅದನ್ನ ನೋಡಿದವರೇ ಧನ್ಯ. ನನಗೊಂದು ದಾರಿ ತೋರಿಸುವ ಪ್ರಭು ದರ್ಶನ ಮಾಡಿಸುವ, ಹೇಗಿರುವರೋ ನನ್ನ ರಾಮ ಪ್ರಭು, ಒಂದೇ ಘಳಿಗೆ ತೋರಿಸುವ. ಇನ್ನೊಂದೆಡೆ ಜನಕನಂದಿನಿ ಸೀತಮ್ಮ ತಮ್ಮ ಸಖಿಯರು ಜಿ ಜಿ ಎಂದು ಗೋಗೆರೆದರೂ ರಾಮನೆಡೆಗೆ ತನ್ನ ದೃಷ್ಟಿ ಬೀಳಿಸಲು ಬಿಡಲಿಲ್ಲ. ಜನಕಪುರಿಯ ಉಪವನದಲ್ಲಿ ಅದ್ಭುತವಾದ ಲೀಲೆಯೇ ನಡೆಯುತ್ತಿತ್ತು. ಸೀತಮ್ಮ ಶ್ರೀರಾಮನನ್ನ ಒಮ್ಮೆಯಾದರೂ ನೋಡಲೆಂಬ ಆಸೆ ಸಖಿಯರದು. ಸತ್ಯವೇನೆಂದರೆ, ಲೋಕದೆದುರು ತನ್ನ ಮನದಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಸುವುದಕ್ಕೂ ಹೆಚ್ಚು ಸೀತಮ್ಮಳಿಗೆ ಪಾರ್ವತಿ ಮಾತೆಯ ವಿಗ್ರಹದ ಮುಂದೆ ತಮ್ಮ ಮನಸ್ಸನ್ನು ಬಿಚ್ಚಿಡುವ ಆಸೆಯಾಗಿತ್ತು. ಹೀಗೇಕೋ ನನಗೂ ತಿಳಿಯದ ವಿಚಾರ. ಅಮ್ಮ ಗೌರಿ, ನಾನು ನಿನ್ನಲ್ಲಿ ಒಂದು ಆಸೆಯಿಂದ ಬಂದಿದ್ದೇನೆ. ನಿನ್ನ ಮಗಳ ಈ ಆಸೆಯನ್ನು ಪೂರ್ಣಗೊಳಿಸುವೆ ಎಂಬ ಧೈರ್ಯದಿಂದ ನಿನ್ನಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇಲ್ಲ ಎನ್ನದಿರು. ನನಗೆ ಯಾವ ಸಂಪತ್ತು ಐಶ್ವರ್ಯಗಳೂ ಬೇಡ, ರಾಜವೈಭೋಗಗಳೂ ಬೇಡ. ಅಮ್ಮ, ನನಗೆ ಇಂದು ಈ ಉಪವನದಲ್ಲಿ ಭಾಸವಾದ ದೈವಿ ಸದೃಶ ರಾಜಕುಮಾರ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತುವಂತೆ ಅವರಿಗೆ ಶಕ್ತಿಯನ್ನು ದಯಪಾಲಿಸು. ಅಮ್ಮ, ನಾನು ಅವರನ್ನು ನನ್ನ ಪತಿಯ ರೂಪದಲ್ಲಿ ನಿನ್ನಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಿನ್ನ ಮಗಳಿಗೆ ನಿನ್ನ ಆಶೀರ್ವಾದವನ್ನು ಕೊಡು ತಾಯಿ. ಅವರನ್ನು ವರಿಸುವ ಆಶೀಷ ಕೊಡು ಅಮ್ಮ. ನೀವು ಜನಕನಂದಿನಿಯ ಪ್ರಾರ್ಥನೆ ಕೇಳುತ್ತಿರುವಿರಾ ಮಹಾದೇವ? ಕೇಳುತ್ತಿದ್ದೇನೆ ದೇವಿ ಪಾರ್ವತಿ. ಈಗ ಎಲ್ಲರೂ ನಿರ್ಣಯ ತೆಗೆದುಕೊಳ್ಳಬೇಕಾದ ಕಾಲ. ರಾಮ ಸೀತೆಯರ ಕಲ್ಯಾಣದ ಪರ್ವಕಾಲ. ಶಿವಧನುಸ್ಸು ನಿಮ್ಮದೇ. ನಿಮಗೆ ಬೇಕೆಂದರೆ ಈ ವಿವಾಹ ಆಗುವುದರಲ್ಲಿ ಸಂದೇಹವೇ ಇಲ್ಲ. ನಿಮಗೆ ದಶರಥನಂದನನ ಶಕ್ತಿಯ ಬಗ್ಗೆ ತಿಳಿದಿಲ್ಲವೇ ದೇವಿ? ನನಗೆ ಅದರ ಅರಿವಿದೆ ಸ್ವಾಮಿ. ಆದರೆ ನಿಯಮಗಳನ್ನು ಬಿಟ್ಟು ಸೃಷ್ಟಿಯಲ್ಲಿ ಏನೂ ಆಗದು ಎನ್ನುವ ಅರಿವು ಕೂಡ ನನಗಿದೆ ಮಹಾದೇವ. ನಾನು ನಿಮ್ಮ ಇಚ್ಛೆಯನ್ನು ಹೇಗೆ ತಳ್ಳಿ ಹಾಕುವೆ ಪಾರ್ವತಿ? ಜಾನಕಿಗೆ ನೀವು ಕೊಟ್ಟ ಆಶೀರ್ವಾದ ಅವಶ್ಯ ಫಲಿತವಾಗುವುದು. ಜಾನಕಿ ರಾಮನಿಗಾಗಿ ಹುಟ್ಟಿದವಳು. ಇವರ ಕಲ್ಯಾಣವೇ ಲೋಕ ಕಲ್ಯಾಣಕ್ಕಾಗಿ ದೇವಿ. ಚಿಂತೆ ಮಾಡದಿರಿ. ಇಲ್ಲಿ ಕಣ್ಣು ಮುಚ್ಚಾಲೆ ನಡೆಯುತ್ತಿದೆ. ಹೃದಯ ತುಂಬಿ ನೋಡು ಸೀತಾ. ಆ ಶ್ಯಾಮವರ್ಣದ ಕುಮಾರನೇ ನಿನ್ನ ಪತಿಯಾಗುವುದರಲ್ಲಿ ಎರಡು ಮಾತೇ ಇಲ್ಲ. ಕೇಳಿ ಸಖಿಯರ ಮಾತು ಸೀತೆಯ ಕುಣಿದಿವೆ ಸುಂದರ ನಯನ. ಕೇಳಿ ಸಖಿಯರ ಮಾತು ಸೀತೆಯ ಕುಣಿದಿವೆ ಸುಂದರ ನಯನ. ಮೇಲೆ ಕೆಳಗೆ ಮತ್ತೆ ಅಲಿಲಿ ನೋಡಿ, ಇದು ಕಣ್ಣು ಮುಚ್ಚಲೆಯ ಕವನ. ಇದು ಕಣ್ಣು ಮುಚ್ಚಲೆಯ ಕವನ. ಇದು ಕಣ್ಣು ಮುಚ್ಚಲೆಯ ಕವನ. ಅಣ್ಣ, ಎಲ್ಲಿ ಮುಳುಗಿದ್ದೀರಾ? ನೀವು ಆ ಆಭೂಷಣಗಳಿಂದ ಬರುತ್ತಿರುವ ಸಂಗೀತವನ್ನೇ ಕೇಳುತ್ತಿದ್ದೀರಾ ಅಲ್ಲವೇ? ಹೌದು ಲಕ್ಷ್ಮಣ, ಆ ಆಭೂಷಣಗಳ ಸ್ವರವೇ ಅಂತಹದ್ದು. ನನ್ನ ಕರ್ಣಗಳಿಗೆ ಎಲ್ಲಿಲ್ಲದ ತವಕ. ನನ್ನ ಮನಸ್ಸು ಅವುಗಳನ್ನು ತೊಟ್ಟ ಸುಂದರಿಯ ಕಲ್ಪನೆಯನ್ನು ಮಾಡಿಕೊಳ್ಳುತ್ತಿದೆ. ಕಲ್ಪನೆ ಏಕೆ ಅಣ್ಣ? ಅಲ್ಲಿ ನೋಡಿ, ಆ ಲತೆಗಳ ಹಿಂದಿನಿಂದ ಅವರು ನಿಮ್ಮನ್ನೇ ನೋಡುತ್ತಿದ್ದಾರೆ. ರಾಮನಿಗೆ ಸೀತೆ, ಸೀತೆಗೆ ರಾಮ. ವಿಧಿ ಈ ಎರಡು ನಾಮಗಳನ್ನ ಒಂದರ ಜೊತೆಗೊಂದು ಸೇರಿಸುವುದಕ್ಕಾಗಿಯೇ ಭೂಮಿಗೆ ಕಳುಹಿಸಿದ್ದ.
ಇದನ್ನ ಅರಿಯದ ಸೀತೆಯ ಸಖಿಯರಿಗೆ ಇವರಿಬ್ಬರ ನೋಟಗಳು ಒಬ್ಬರಿನ್ನೊಬ್ಬರನ್ನು ನಾಟಲಿ ಎಂಬ ಬಯಕೆ. ಆ ನೋಟಗಳು ನಾಟುವ ಸಮಯ ಬಂದಾಗ ಕೇವಲ ಸಖಿಯರಿಗಲ್ಲ, ಅದನ್ನು ನೋಡಿದ ನಾನೂ ಧನ್ಯನಾದೆ. ಮುಂದೆ ಏನಾಗುವುದು ಅಂತ ತಿಳಿಯೋಣ ಈ ಅಲ್ಪ ವಿರಾಮದ ನಂತರ. ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ರಾಮನಿಗೆ ಸೀತೆ, ಸೀತೆಗೆ ರಾಮ. ವಿಧಿ ಈ ಎರಡು ನಾಮಗಳನ್ನ ಒಂದರ ಜೊತೆಗೊಂದು ಸೇರಿಸುವುದಕ್ಕಾಗಿಯೇ ಭೂಮಿಗೆ ಕಳುಹಿಸಿದ್ದ. ಇದನ್ನ ಅರಿಯದ ಸೀತೆಯ ಸಖಿಯರಿಗೆ ಇವರಿಬ್ಬರ ನೋಟಗಳು ಒಬ್ಬರಿನ್ನೊಬ್ಬರನ್ನು ನಾಟಲಿ ಎಂಬ ಬಯಕೆ. ಆ ನೋಟಗಳು ನಾಟುವ ಸಮಯ ಬಂದಾಗ ಕೇವಲ ಸಖಿಯರಿಗಲ್ಲ, ಅದನ್ನು ನೋಡಿದ ನಾನೂ ಧನ್ಯನಾದೆ. ನೋಡು ಸಖಿ, ಅವರಿಬ್ಬರ ಜೋಡಿ ಇವರಿಬ್ಬರು ಒಬ್ಬರಿನೊಬ್ಬರಿಗೋಸ್ಕರನೇ ಹುಟ್ಟಿರುವ ಹಾಗೆ ಕಾಣುತ್ತಿದೆ ಅಲ್ಲವೇ? ಹೇ ಭಗವಂತ, ರಾಜಕುಮಾರನ ನೇತ್ರಗಳು ನಮ್ಮ ಸೀತೆಯ ಮೇಲೆ ನೆಟ್ಟಿವೆ. ಹೌದು, ನಮ್ಮ ಸೀತೆಯ ರೂಪ ಅವರ ಮನಸ್ಸನ್ನು ಗೆದ್ದಂತಿದೆ. ಆ ಸೃಷ್ಟಿಕರ್ತ ತನ್ನ ಕೈಯಾರೆ ಅವರನ್ನು ರೂಪಿಸಿದಂತಿದೆ. ಎಷ್ಟು ಸುಂದರವಾದ ನೇತ್ರಗಳು! ಸಂಪೂರ್ಣ ಆಕಾಶ ಗಂಗೆಯೇ ಅವುಗಳಲ್ಲಿ ನೆಲೆಸಿದಂತಿದೆ. ಇವರನ್ನು ನೋಡಿದರೆ ಭೂಮಿಯವರು ಅನ್ನಿಸುವುದಿಲ್ಲ. ಅಣ್ಣ, ನಿಮಗೆ ತಿಳಿದಿದೆಯೇ, ಅವರೇ ಆ ಜಾನಕಿ. ಅವರದೇ ಸ್ವಯಂವರ ನಡೆಯಲಿದೆ. ಅವರು ಇಲ್ಲಿ ಗೌರಿ ಪೂಜೆಗಾಗಿ ಬಂದಿರುವರೆಂದು ಅವರ ಸಖಿಯರು ಮಾತನಾಡಿಕೊಳ್ಳುತ್ತಿದ್ದರು. ಹೋ, ಇವರೇ ಈ ಪಾವನ ಭೂಮಿಯ ಪುತ್ರಿ. ಇವರ ಕಥೆಯನ್ನೇ ಗುರುದೇವ ನಮಗೆ ಮಾರ್ಗದಲ್ಲಿ ಹೇಳಿದ್ದರು. ಹೌದು ಅಣ್ಣ, ಅವರೇ ಇವರು. ಅಣ್ಣ, ಅವರ ಚರಣ ಅರವಿಂದಗಳನ್ನು ನೋಡಿದರೆ ಅವುಗಳಿಗೆ ನಮಸ್ಕರಿಸುವಂತಾಗುತ್ತಿದೆ. ಅವುಗಳು ಅಯೋಧ್ಯೆಯ ಭೂಮಿ ಸ್ಪರ್ಶಿಸಿದರೆ ಅಯೋಧ್ಯೆ ಧನ್ಯವಾಗಿ ಹೋಗುವುದು ಅಣ್ಣ, ಧನ್ಯವಾಗಿ ಹೋಗುವುದು. ಲಕ್ಷ್ಮಣ, ಅವರ ಸ್ವಯಂವರವಾಗಲಿದೆ. ಅವರ ಬಗ್ಗೆ ಹೀಗೆ ಮಾತನಾಡುವುದು ಉಚಿತವಲ್ಲ. ಯಾರಿಗೆ ಗೊತ್ತು, ಅವರ ಮನಮಂದಿರದಲ್ಲಿ ವಾಸಿಸಲಿರುವ ಅವರನ್ನು ವರಿಸುವ ಸೌಭಾಗ್ಯಶಾಲಿ ಯಾರೆಂದು. ಆಹಾ ಸೀತಾ, ನೀನು ಮೊದಲು ನೋಡು ನೋಡು ಎಂದರೂ ನೋಡುತ್ತಿರಲಿಲ್ಲ. ಒಮ್ಮೆ ಆ ಶ್ಯಾಮವರ್ಣದ ಕುಮಾರನನ್ನು ನೋಡಿದ ಮೇಲೆ ನಿನ್ನ ಕಣ್ಣುಗಳೇ ಮಿಟುಕುತ್ತಿಲ್ಲ. ಚಿಂತೆ ಮಾಡಬೇಡ ಸೀತಾ, ಆ ಮನಮೋಹಕ ಕುಮಾರ ನಿನಗೆ ಸಿಗುವನು. ನಾನರಿಯೆ ಸಖಿ, ನಾನಂತೂ ಕೇವಲ ದೇವಿ ಪಾರ್ವತಿಯಲ್ಲಿ ಪ್ರಾರ್ಥನೆಯಷ್ಟೇ ಮಾಡಬಲ್ಲೆ. ಆ ಕುಮಾರ ಶಿವಧನಸ್ಸನ್ನು ಎತ್ತಿ ಅದಕ್ಕೆ ಪ್ರತ್ಯಂಚ ಹಾಕಲಿ ಎಂದು. ಬಹಳ ಹೊತ್ತಾಯಿತು. ಬೇಗನೆ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಬೇಕು. ಗುರುದೇವ ನಮ್ಮ ಪ್ರತೀಕ್ಷೆ ಮಾಡುತ್ತಿದ್ದಾರೆ. ಅರೆ, ಈಗ ತಾನೇ ಇಲ್ಲೇ ಇದ್ದರಲ್ಲ, ಎಲ್ಲಿಗೆ ಹೋದರು? ಹೇ ಈಶ್ವರ, ಆ ಕುಮಾರರು ಎಲ್ಲಿಗೆ ಹೊರಟು ಹೋದರು? ನೋಡಿದೆಯಾ, ನಾನು ಹೇಳಿದಾಗ ನಂಬಲೇ ಇಲ್ಲ. ಅವರನ್ನು ಒಮ್ಮೆ ನೋಡಿದವರು ಅವರ ಸ್ವತ್ತೇ ಆಗಿ ಹೋಗುತ್ತಾರೆ. ಆದರೆ ಅವರು ಹೋದರೆಲ್ಲಿ? ಅಯ್ಯೋ ಸೀತಾ, ಮರುಗದಿರು. ಅಲ್ಲಿ ನೋಡು, ಆ ವೃಕ್ಷದ ಕೆಳಗೆ. ಈಗ ಮನ ಬಂದಷ್ಟು ನೋಡಿಬಿಡು. ನೋಡು, ಆ ನೀಲ ಕಮಲದಂತಿರೋ ಅವರ ಕಾಯ, ನಕ್ಷತ್ರಗಳಂತಿರೋ ಅವರ ನಯನಗಳು. ನೋಡು, ಅವರ ಕೈಯಲ್ಲಿ ಹಿಡಿದಿರೋ ಪುಷ್ಪಗಳು ಹೇಗೆ ಮಿಂಚುತ್ತಿವೆ. ಅವರ ಮೇಲೆ ಬಿದ್ದ ಮಂಜಿನ ಹನಿಗಳಿಂದ ಶ್ಯಾಮ ಕಮಲದ ಮೇಲೆ ಹನಿಗಳು ಬಿದ್ದಂತಿವೆ. ನನ್ನ ಕಣ್ಣುಗಳಂತೂ ಅವರು ತೊಟ್ಟ ಕರ್ಣಕುಂಡಲಗಳು, ಅವುಗಳ ಮೇಲೆ ಬಿದ್ದ ಸೂರ್ಯ ಕಿರಣಗಳಿಂದ ಹೊಳೆಯುತ್ತಿರುವ ಅವರ ಮುಖಾರವಿಂದದ ಮೇಲಿಂದ ಸರಿಯುತ್ತಾನೆ ಇಲ್ಲ. ಆಹಾ, ಇವರನ್ನು ನೋಡುತ್ತಿದ್ದರೆ ನೀಲಾಕಾಶವನ್ನು ಒಡೆದು ಸೂರ್ಯ ಕಿರಣಗಳು ಜಗತ್ತನ್ನು ಸುತ್ತಿಕೊಳ್ಳುವಂತಿದೆ ಸೀತಾ. ಅಯ್ಯೋ, ಅವರೆಲ್ಲಿ ಎಂದು ಪೇಚಾಡುತ್ತಿದ್ದ ಸೀತಾ ಮತ್ತೆ ಮಂದಿರದೊಳಗೆ ಹೋದಳಿಕೆ. ಅಲ್ಲಿ ನೋಡಿ, ಸೀತೆ ಒಬ್ಬಳೇ ನಿಂತು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಾಳೆ. ಅಯ್ಯೋ ಹುಚ್ಚಿ, ಮಂದಿರದಲ್ಲಿ ಅವಳೊಬ್ಬಳೇ ಇಲ್ಲ, ತಾಯಿ ಗೌರಿ ಇದ್ದಾಳಲ್ಲ, ಅವಳಿಗೆ ತನ್ನ ಮನಸ್ಸಿನ ಮಾತುಗಳನ್ನ ಹೇಳುತ್ತಿರಬಹುದು. ಅಮ್ಮ ಗೌರಿ, ನನಗಂತೂ ಆ ರಾಜಕುಮಾರ ಇಲ್ಲಿಗೆ ಬಂದಿರುವುದೇ ಸಂತೋಷವನ್ನು ತಂದಿದೆ. ಅವರಿಂದ ಇಲ್ಲಿಯ ಸಂಪೂರ್ಣ ವಾತಾವರಣವೇ ಸಮ್ಮೋಹಿತಗೊಂಡಿದೆ. ನನ್ನ ಹೃದಯಕ್ಕೆ ಎಲ್ಲಿಲ್ಲದ ಉದ್ವೇಗ. ಅಲ್ಲಿ ನೋಡಿ, ಉಪವನದ ಎಲ್ಲಾ ವೃಕ್ಷಗಳು ಸ್ತಬ್ಧವಾಗಿ ಹೋಗಿವೆ. ಹೇ ಅಮ್ಮ ಪಾರ್ವತಿ, ನನ್ನ ಮನದ ಕಾಮನೆಯನ್ನು ಪೂರ್ಣಗೊಳಿಸು. ಇಂದು ನಾನು
ನಿನ್ನಲ್ಲಿ ನನ್ನ ಸಂಪೂರ್ಣ ಜೀವನದ ಪೂಜೆಯ ಫಲವನ್ನು ಕೇಳುತ್ತಿದ್ದೇನೆ. ನನಗೆ ನಿರಾಸೆ ಮಾಡದಿರು. ಪಾರ್ವತಿ ಮಾತೆ ಸೀತಮ್ಮಳಿಗೆ ಹೇಗೆ ಆಶೀರ್ವಾದ ಕೊಡುತ್ತಿರಲಿಲ್ಲ? ಈ ಸೀತಾರಾಮರ ಜೋಡಿ ಕಲ್ಪನೆಗಿಂತಲೂ ಸುಂದರ. ಅವರನ್ನು ಕಂಡು ಕೈಲಾಸದಲ್ಲೂ ಶಿವಪಾರ್ವತಿಯರು ಮೋಹಿತಗೊಂಡಿದ್ದಾರೆ. ಇವರಿಗೆ ಮನಪೂರ್ವಕ ಆಶೀರ್ವಾದವನ್ನೂ ನೀಡಿದ್ದಾರೆ. ಈಗ ಸೀತಾ ಸ್ವಯಂವರದಲ್ಲಿ ಏನಾಗುವುದೋ ಎನ್ನುವ ಕುತೂಹಲ ಮಾತ್ರ ಜಗತ್ತನ್ನೂ ಆವರಿಸಿದೆ. ಜನಕನ ಪುರವನು ಅನುಜನ ಸಹಿತದಿ ಮನ ಮಂದಿರ ಗೆದ್ದನು ಶ್ರೀರಾಮ. ಸೀತೆಯ ವರಿಸಲು ಎದುರಾಗಿದೆ ಧನು. ಸೀತೆಯ ವರಿಸಲು ಎದುರಾಗಿದೆ ಧನು. ಮುಂದಿದೆ ಪರೀಕ್ಷೆ ಶ್ರೀರಾಮ. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ ಜಗಪಾವನ.